ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಎಲ್ಲರಿಗೂ ಬಹಳ ಕುತೂಹಲ ಇತ್ತು. ಇವತ್ತಿನ 2022 KCET ರಿಪೀಟರ್ಸ್ಗಳು ಹಾಕಿರುವಂಥ ಕೇಸನ್ನು ಹೈಕೋರ್ಟ್ ಅವರು ಏನು ತೀರ್ಪನ್ನು ಕೊಟ್ಟಿದ್ದಾರೆ ಅಂಥೇಳಿ. ಸೊ ಇದುವರೆಗೆ ಯಾವುದೇ ರೀತಿ ತೀರ್ಪನ್ನು ಕೊಟ್ಟಿಲ್ಲ. ಈ ಒಂದು ಕೇಸನ್ನು 22ನೇ ತಾರೀಕಿಗೆ ರಿಸಲ್ಟನ್ನು ಮುಂದಾಕಿದ್ದಾರೆ. ಸೊ 22ನೇ ತಾರೀಕಿನವರೆಗೂ ಕೂಡ KE ಅವರು ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡೋ ಹಾಗಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ಹಾಗಾದರೆ ಇವತ್ತು ಕೋರ್ಟ್ನಲ್ಲಿ ನಡೆದಂತಹ ಒಂದಷ್ಟು ಘಟನಾವಳಿಗಳ ಒಂದು ಬಗ್ಗೆ ನಾವು ನೋಡಿದಾಗ, ಸೊ ಕೋರ್ಟ್ ಅವರು ಹೇಳಿದ್ದೇನಂತಂದರೆ 75% ವೇಟೇಜ್ ಫಾರ್ PUC, 25% ವೇಟೇಜ್ ಫಾರ್ PUC, 75% ವೇಟೇಜ್ ಫಾರ್ KCETಯನ್ನು ತೆಗೆದುಕೊಂಡು ಗೌರ್ಮೆಂಟ್ ಅವರು ಒಂದು KCET ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂಥೇಳಿ KEA ಮತ್ತು ಗೌರ್ಮೆಂಟಿಗೆ ಈ ಒಂದು ಸಜೆಷನನ್ನು ಕೋರ್ಟ್ ಅವರು ಕೊಟ್ಟಿರುವಂಥದ್ದು. ಸೊ there is no decision or judgment has been passed on the same. The court asked the government to find out the possibility of giving 25-75 ratio for repeaters. The next hearing will take place on August 22, 2022. ಸೊ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಗಮನಿಸಬೇಕಾದಂಥ ವಿಷಯ ಏನಂತಂದರೆ, ಕೋರ್ಟ್ ಅವರು ಕೊಟ್ಟಿರುವಂತಹ ಒಂದು ಪ್ರಪೋಸಿಷನ್ ಏನಿದೆ ಸ್ಟೇಟ್ ಗೌರ್ಮೆಂಟಿಗೆ 75% KCETನ ಕನ್ಸಿಡರ್ ಮಾಡಿ 25% PUC ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ಅಂಥೇಳಿ, ಇದಕ್ಕೆ ತಮ್ಮ ಆನ್ಸರ್ ಏನು ಅನ್ನೋದನ್ನು ಗೌರ್ಮೆಂಟ್ ಅವರು ಕೊಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಹಾಗೇನಾದರೂ ಇದನ್ನು ಒಪ್ಪಿಕೊಂಡ್ರೆ ಗೌರ್ಮೆಂಟ್ ಅವರು, ಆವಾಗ ಎಲ್ಲ ರಿಸಲ್ಟನ್ನು ಇವರು ಚೇಂಜ್ ಮಾಡಲೇಬೇಕಾಗ್ತದೆ. ಬರೀ ಎಡಿಷ್ನಲ್ ಓನ್ಲಿ ರಿಪೀಟರ್ಸ್ ರಿಸಲ್ಟ್ ಮಾತ್ರ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದೊಮ್ಮೆ ಇದಕ್ಕೆ ಒಪ್ಪಿಕೊಳ್ಳಿಲ್ಲ ಅಂತಂದರೆ ಸೊ ಕೋರ್ಟ್ ಅವರು ಯಾವ ರೀತಿ ಡಿಸಿಷನ್ ತಗೋತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಇಲ್ಲಿ ಒಬ್ಬ ಅಡ್ವೊಕೇಟ್ ಹೇಳಿರೋದನ್ನು ಕೂಡ ನೀವು ನೋಡ್ಬೋದು. ಇಫ್ ದಿಸ್ ಪ್ರಪೋಸಿಷನ್ ಈಸ್ ನಾಟ್ ಎಕ್ಸೆಪ್ಟೆಡ್ ಬೈ ದ ಸ್ಟೂಡೆಂಟ್ಸ್ ದೆನ್ ವಿ ವಿಲ್ ಅಬ್ಜೆಕ್ಟ್ ಇಟ್ ಅಂತಲೂ ಕೂಡ ಇದೆ. ಹೂ ಆಲ್ಸೋ ಆ್ಯಡೆಡ್ ದಟ್ 2 ಅಡಿಷನಲ್ ಪಿಟಿಷನ್ಸ್ ವೇರ್ ಫೈಲ್ಡ್ ಟುಡೇ. ಅಂದರೆ ಇವತ್ತು ಕೂಡ 2 ಅಡಿಷನಲ್ ಪಿಟಿಷನ್ ಕೂಡ ಫೈಲ್ ಆಗಿದೆ ಕೋರ್ಟಲ್ಲಿ. ಸೊ 75% ಅಂದರೆ ನಮ್ಮ ಒಂದು ರಿಪೀಟರ್ಸ್ಗಳ ಒಂದು ಇಶ್ಯೂ ಬಗ್ಗೆ. ಸೊ ನೋಡೋಣಂತೆ ಕೋರ್ಟ್ ಅವರು ಕೊಟ್ಟಿರುವಂಥ ಒಂದು ಪ್ರಪೋಸಿಷನ್ ಏನಿದೆ, 75% KCET ಕನ್ಸಿಡರ್ ಮಾಡಿ 20% PUCಯನ್ನು ಕನ್ಸಿಡರ್ ಮಾಡಿ ಅಂಥೇಳಿ, ಇದು ರಿಪೀಟರ್ಸ್ಗೆ ಅಷ್ಟೇ ಅಪ್ಲೈ ಮಾಡ್ತದಾ ಅಥವಾ ಗೌರ್ಮೆಂಟ್ ಅವರು ಇದಕ್ಕೆ ಒಪ್ತಾರಾ ಇಲ್ವಾ ಅನ್ನೋದನ್ನು ನಾವು ಕಾದು ನೋಡಬೇಕು. ಸೊ 22ನೇ ತಾರೀಕು ಮಂಡೇ. ಸೊ ಏನಾಗ್ತದೆ ಅಂತ ನೋಡೋಣಂತೆ. ಅಲ್ಲಿಯವರೆಗೆ ಅಂತೂ ಕೋರ್ಟ್ ಅವರು ಯಾವುದೇ ರೀತಿ ಅಂದರೆ KE ಅವರು ಯಾವುದೇ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ ಅಥವಾ ಕೌನ್ಸಿಲಿಂಗ್ ಪ್ರೊಸೆಸ್ ಆಗಲಿ ಸ್ಟಾರ್ಟ್ ಮಾಡುವಂಥ ಲಕ್ಷಣಗಳು ನನಗೆ ಕಾಣಿಸ್ತಾ ಇಲ್ಲ. ಸೊ ಹಾಗೇನಾದರೂ ಬಂತು ಅಂದರೆ KE ವೆಬ್ಸೈಟಲ್ಲಿ ಬಂದಿರುವಂಥ ನೋಟಿಫಿಕೇಷನ್ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.